ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ಕೈ ಸೇರಿದೆ ಐವಿ ಫ್ಲೂಯಿಡ್ನ ವರದಿ. ಐವಿ ಫ್ಲೂಯಿಡ್ ಬಳಕೆಗೆ ಯೋಗ್ಯ ಅಲ್ಲ ಅನ್ನುವಂತ ವರದಿ ಬಂದಿದೆ. ನೋಡಿ, ವರದಿಯಲ್ಲಿ ಏನಿದೆ ಅನ್ನೋದನ್ನ ಹೇಳ್ತೀವಿ. 3 ಬ್ಯಾಚ್ ಫ್ಲೂಯಿಡ್ನಲ್ಲಿ 1 ಬ್ಯಾಚ್ನ ವರದಿ ಔಟ್ ಆಗಿದೆ. ಇದೀಗ ಎಂಡೋಟಾಕ್ಸಿನ್ ಅನ್ನುವಂತ ಬ್ಯಾಕ್ಟೀರಿಯಾ ಅಂಶ ಇರೋದು ಪತ್ತೆಯಾಗಿದೆ. ಈಗ ಬಂದಿರುವಂತ ವರದಿ ಏನ್ ಸಮಸ್ಯೆ ಇತ್ತು ಅನ್ನೋದನ್ನ ಹೇಳ್ತಾ ಇದೆ. ಬ್ಯಾಕ್ಟೀರಿಯಾ ಅಂಶ ಪತ್ತೆಯಾಗಿದೆ, ಗ್ಲೂಕೋಸ್ನಲ್ಲಿ ನ್ಯೂನತೆ ಇದೆ ಅನ್ನೋದು ಕಂಡು ಬರ್ತಾ ಇದೆ. 3 ಬ್ಯಾಚ್ ಪ್ರಯೋಗಾಲಯಕ್ಕೆ ಕಳಿಸಲಾಗಿತ್ತು. ಬಳ್ಳಾರಿಯಲ್ಲಿ ಬಳಸಿದಂತಹ ಫ್ಲೂಯಿಡ್ನ 3 ಬ್ಯಾಚ್ NABLನಲ್ಲಿ ಫೇಲ್ ಆಗಿರುವಂತಹ ಫ್ಲೂಯಿಡ್ ಇದು. ನೋಡಿ, ಪ್ರಾಥಮಿಕವಾಗಿಯೂ ಕೂಡ ಇದೇ ಆರೋಪ ಇದ್ದಿದ್ದು, ಐವಿ ಫ್ಲೂಯಿಡ್ನಿಂದನೇ ಸಾವಾಗಿದೆ ಅನ್ನೋದು. 5 ಜನ ಬಾಣಂತಿಯರು ಸಾವನ್ನಪ್ತಾರೆ. ಡಿಹೈಡ್ರೇಷನ್ಗೆ ಅಂತ ಬಳಸಿದಂಥ ಐವಿ ಫ್ಲೂಯಿಡ್ಗಳು ಆರೋಗ್ಯದಲ್ಲಿ ಸ್ಥಿರತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಕೊಡ್ತಾರೆ. ಆದರೆ ಅದೇ ಐವಿ ಫ್ಲೂಯಿಡ್ಗಳು 5 ಜನ ಬಾಣಂತಿಯರ ಜೀವನೇ ತೆಗೆಯುತ್ತೆ. ಇದೀಗ ಐವಿ ಫ್ಲೂಯಿಡ್ನಲ್ಲಿ ಏನ್ ಸಮಸ್ಯೆ ಇತ್ತು, ಇದರ ವರದಿ ಅಧಿಕಾರಿಗಳ ಕೈ ಸೇರಿದೆ. ಐವಿ ಫ್ಲೂಯಿಡ್ ಏನ್ ಹಾಕಿದಾರಲ್ಲ, ಅದು ಬಳಕೆಗೆ ಯೋಗ್ಯನೇ ಅಲ್ಲ ಅಂತ ವರದಿ ಹೇಳ್ತಾ ಇದೆ. 3 ಬ್ಯಾಚ್ ಫ್ಲೂಯಿಡ್ನಲ್ಲಿ 1 ಬ್ಯಾಚ್ನ ವರದಿ ಇದೀಗ ಬಂದಿದೆ. ಬಹಳ ಮುಖ್ಯವಾದಂಥ ವಿಷಯ ಮತ್ತು ಅದರ ಬಗ್ಗೆ ಗಂಭೀರ ಚರ್ಚೆ ಆಗಬೇಕು. ಅದಕ್ಕೆ ನಾವು ಕೂಡ ಎಲ್ಲ ಉತ್ತರ ಕೊಡೋದಕ್ಕೆ ನಾವು ತಯಾರಾಗಿದ್ದೇವೆ. ಮತ್ತು ಇದು ರಾಜ್ಯದ ಒಂದು ಆರೋಗ್ಯದ ಒಂದು ವಿಷಯ ಆಗಿರೋದ್ರಿಂದ ಎಲ್ಲರೂ ಕೂಡ ಭಾಗವಹಿಸಬೇಕು ಮತ್ತು ಒಳ್ಳೆ ಚರ್ಚೆ ಆಗಬೇಕು ಅಂತ ನಾನು ಕೂಡ ಬಯಸ್ತೇನೆ. ನೋಡಿ, ಅದು ವಿರೋಧ ಪಕ್ಷಗಳು ಕೂಡ ಸಹಕಾರ ಕೊಡಬೇಕು, ನಾವು ಆಡಳಿತ ಪಕ್ಷದವರು ಕೂಡ ಅದಕ್ಕೆ ಸಹಕಾರ ಕೊಡಬೇಕು. ಯಾಕಂದರೆ ಇದೆಲ್ಲ ಇಷ್ಟು ದೂರ ಬಂದು ನಾವು ಚರ್ಚೆಗಳೇ ಮಾಡದೆ ಹೋದರೆ ಅದು ಏನು ಪ್ರಯೋಜನ ಆಗಲ್ಲ. ಒಳ್ಳೆ ಚರ್ಚೆ ಆಗಬೇಕು, ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು, ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕ ಬೆಳಗಾವಿ ವಿಭಾಗದ ವಿಷಯಗಳ ಬಗ್ಗೆ ಕೂಡ ಹೆಚ್ಚಾಗಿ ಚರ್ಚೆ ಆಗಬೇಕು. ನೋಡಿ ಅದೆಲ್ಲ ಈ ರೀತಿ ರಾಜಕಾರಣ ಮಾಡಬಾರ್ದು. ಯಾಕೆಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಯಾರು ಕೂಡ ಸಾಯೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲಿ ಏನಾದರೂ ಅಸಹಜವಾದಂಥ ರೀತಿಯಲ್ಲಿ ಯಾರಾದರೂ ತೀರ್ಕೊಂಡಿದ್ದಾರಾ ಅಥವಾ ಬೇರೆ ಬೇರೆ ಕಾರಣಗಳಿಂದ ವೈಫಲ್ಯಗಳನ್ನ ತೀರ್ಕೊಂಡು ಅದನ್ನು ನೋಡಬೇಕೆ ಹೊರತು ಯಾವುದೋ ಡೇಟಾ ತೊಗೊಂಬಿಟ್ಟು 300 ಜನ ತೀರ್ಕೊಂಡಿದ್ರು ಅಂತ ಹೇಳಿದ್ರೆ ಅದು ನಮ್ಮ ಆಸ್ಪತ್ರೆಗಳಲ್ಲಿ ಜನ ತೀರ್ಕೊಳ್ತಾರೆ. ಯಾಕಂದರೆ ಅನೇಕ ಜನರಿಗೆ ಗುಣಪಡಿಸೋಕೆ ಆಗೋದಿಲ್ಲ, ವೈದ್ಯಕೀಯ ಕಾರಣಗಳಿರ್ತದೆ, ಆ ಕಾರಣಗಳಿಂದ ಆಗಿರ್ತದೆ ಹೊರತು ಅದು ನಿರ್ಲಕ್ಷ್ಯದಿಂದ ಆಗಿದ್ದೀರ ಅದ್ರ ಬಗ್ಗೆ ಮಾತಾಡಬೇಕು. ಅದರಿಂದ ಬೆಳಗಾವಿಯಲ್ಲಿ ಅವ್ರು ಹೇಳ್ತಾ ಇರುವಂಥ ನಂಬರ್ ಸೇರಿ ನಾನು ವಿಚಾರಿಸಿದೆ, ಅದು ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಬೇರೆ ಲೋಪಗಳಿಂದ ತೀರೋಗಿರ್ತಕ್ಕಂಥ ಏನಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ, ತನಿಖೆ ಅಂತ ಹೇಳಿದ್ರೆ ವಿಚಾರಣೆ ಮಾಡ್ಬೋದು, ಒಳ್ಳೆಯದೇ. ಯಾಕಂದರೆ ಎಲ್ಲೆಲ್ಲಿ ನಮ್ಮ ಸಿಸ್ಟಮ್ಮು 100ಕ್ಕೆ 100 ಸರಿ ಇದೆ ಅಂತ ಯಾರು ಹೇಳೋಕ್ಕಾಗೋದಿಲ್ಲ. ಈಗ ನಾವು ಇನ್ನೂ ಅದನ್ನು ಕಮ್ಮಿ ಮಾಡೋದಕ್ಕೆ ಏನು ಪ್ರಯತ್ನಗಳು ಮಾಡ್ಬೋದು, ಇನ್ನೂ ಗುಣಮಟ್ಟದ ಒಂದು ವೈದ್ಯಕೀಯ ವ್ಯವಸ್ಥೆಗಳನ್ನು ನೀಡುವಂಥದ್ದಕ್ಕೆ ಇನ್ನೇನೇನು ಮಾಡ್ಬೋದು, ಅದ್ರ ಬಗ್ಗೆಯೂ ಕೂಡ ಗಮನ ಕೊಡೋಣ. ಆದ್ದರಿಂದ ಇದ್ರ ಬಗ್ಗೆ ಖಂಡಿತವಾಗಿಯೂ ಎಷ್ಟು ನಾವು ಚರ್ಚೆ ಮಾಡಿ ಎಷ್ಟು ಇದ್ರ ಬಗ್ಗೆ ಒಳ್ಳೆ ತೀರ್ಮಾನ ತೊಗೊಳ್ತೀವಿ ಅಷ್ಟು ಒಳ್ಳೆಯದೇನೆ. ಅದ್ರ ಬಗ್ಗೆ ನಾನೇನು ತಪ್ಪಂತ ಹೇಳೋದಿಲ್ಲ. ಓಕೆ.